ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಯೋಹಾನ 2ನೇ ಅಧ್ಯಾಯ 25ನೇ ವಾಕ್ಯ. ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವವು. ಕ್ರಿಸ್ತನು ನಮಗೆ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದು ನಿತ್ಯ ಜೀವ. ದೇವರ ವಾಕ್ಯವನ್ನು ಓದುವಾಗ ದೇವರು ನಮಗೆ ವಾಗ್ದಾನ ಮಾಡಿದ್ದು ಸಹ ನಿತ್ಯ ಜೀವ. ಏಕೆಂದರೆ ಯೋಹಾನ 3:16 ಓದ್ತೇವೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕು. ಆದರೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕರು ಕ್ರಿಸ್ತನ ಬಳಿಗೆ ಬರ್ತಾರೆ ಅಥವಾ ಆಲಯಕ್ಕೆ ಬರ್ತಾರೆ, ಯೇಸುಸ್ವಾಮಿನ ನಂಬುತ್ತಾರೆ. ಅನೇಕ ಉದ್ದೇಶಗಳಿಂದ ಬರ್ತಾರೆ. ಅನೇಕ ಉದ್ದೇಶ, ಸಾಲ ತೀರಬೇಕು, ರೋಗ ನೀಗಬೇಕು, ಸಮಸ್ಯೆ ನೀಗಬೇಕು, ಕುಟುಂಬದಲ್ಲಿ ಸಮಾಧಾನ ಬೇಕು, ಇದೆಲ್ಲ ಅವರ ಉದ್ದೇಶವಾಗಿರ್ತದೆ. ಅದು ತಪ್ಪಲ್ಲ. ದೇವರು ನಮ್ಮ ಸಾಲವನ್ನು ನೀಗಿಸ್ತಾನೆ, ನಮ್ಮ ರೋಗವನ್ನು ಗುಣಪಡಿಸ್ತಾನೆ, ನಮ್ಮ ಇಕ್ಕಟ್ಟಿಂದ ಬಿಡಿಸ್ತಾನೆ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾನೆ. ಅದೆಲ್ಲ ನಮಗೆ ಗೊತ್ತಿರುವಂತಹ ವಿಷಯನೇ. ಆದರೆ ದೇವರು ನಮಗೆ ಪ್ರಾಮಿಸ್ ಮಾಡಿದ್ದೇನು, ನಾನೇನು ಕೊಡ್ತೀನಿ ಅಂತ ಕರೆದ್ರು, ಪ್ರೈಮರಿಯಾಗಿ ನಮಗೆ ಹೇಳಿರುವಂತಹ ಕಾರ್ಯ ಏನು ಅಂದರೆ ನಿತ್ಯ ಜೀವವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಬೇಕಾಗಿರೋದು ನಿತ್ಯ ಜೀವ. ಇವತ್ತು ಅನೇಕರು ಯೇಸುಸ್ವಾಮಿ ಹತ್ರ ಬಂದು ಸಮಸ್ಯೆಯ ಪರಿಹಾರವನ್ನು ಕಂಡುಕೊಳ್ತಾರೆ. ನಂತರ ಒಂದು ಸಮಸ್ಯೆ ಬಂದಾಗ ಅವರು ಕರ್ತನನ್ನು ಬಿಟ್ಟು ಅವರು ಪುನಃ ಹಿಂದೆ ಹೋಗ್ತಾರೆ. ಅದಕ್ಕೆ ಕಾರಣ ಏನು ಗೊತ್ತಾ? ಅವರ ಉದ್ದೇಶ, ಅವರ ಗುರಿ ನಿತ್ಯ ಜೀವವಾಗಿರಲ್ಲ. ಕೆಲವರು ಹೇಳ್ತಾರೆ, ನಾನು ಚರ್ಚಿಗೆ ಬಂದೆ, ದೇವರು ಏನು ಮಾಡಿಲ್ಲ, ಯೇಸು ಏನು ಮಾಡಿಲ್ಲ, ನಾನು ಇನ್ಯಾಕೆ ಪ್ರಾರ್ಥನೆ ಮಾಡಬೇಕು, ಇನ್ಯಾಕೆ ನಾನು ಚರ್ಚಿಗೆ ಬರಬೇಕು, ಯಾಕೆ? ಅವರಲ್ಲಿ ಉದ್ದೇಶ ಏನು ಅಂತ ಹೇಳಿದ್ರೆ, ಅವರು ಬಂದಿದ್ದು ಸ್ವಾರ್ಥ ಲಾಭಕ್ಕೋಸ್ಕರ, ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ಗೋಸ್ಕರ ಬಂದವರು ಅವರು ಹಿಂದಿರುಗಿ ಹೋಗ್ತಾರೆ. ಯೇಸುಸ್ವಾಮಿ ಹತ್ರ ನಾವು ಮಾರ್ಕನೇ ಸುವಾರ್ತೆಯಲ್ಲಿ ನಾವು ನೋಡಬೇಕಾದ್ರೆ ಅಲ್ಲೂ ಸಹ ನಮಗೆ ಗೊತ್ತಾಗುತ್ತೆ. ಕೆಲವರು 5 ರೊಟ್ಟಿ 2 ಮೀನನ್ನು ಯೇಸುಸ್ವಾಮಿ ಹಂಚಿಕೊಟ್ಟಾಗ ತಿನ್ನುವುದಕ್ಕಾಗಿ ಬಂದು ನೆಕ್ಸ್ಟ್ ಡೇ ತಿಂದು ತೃಪ್ತರಾಗಿ ಹೋಗಿ ನೆಕ್ಸ್ಟ್ ಡೇ ಮತ್ತೆ ಏನು ಮಾಡ್ತಾ ಇದ್ದಾರೆ? ಯೇಸುಸ್ವಾಮಿನ ಹುಡುಕ್ತಾ ಇದ್ದಾರೆ. ಹುಡುಕಿ ಸಿಗಲ್ಲ. ಕೊನೆಗೆ ಹುಡುಕಿ ಕಂಡುಕೊಳ್ತಾರೆ. ಸ್ವಾಮಿ, ನೀವು ಯಾವಾಗ ಬಂದರೆ ನಾವು ಎಷ್ಟು ಹುಡುಕಿದ್ವಿ ಗೊತ್ತಾ, ಎಲ್ಲೆಲ್ಲಿ ಹುಡುಕಿದ್ವಿ ಗೊತ್ತಾ? ಯೇಸುಸ್ವಾಮಿ ಅವ್ರಿಗೆ ಹೇಳ್ತಾರೆ, ನೀವು ನನ್ನನ್ನು ಹುಡುಕಿದ್ದು ವಾಕ್ಯ ಕೇಳೋಣ ಅಂತಲ್ಲ, ನೀವು ರೊಟ್ಟಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದ ನೀವು ನನ್ನನ್ನು ಹುಡುಕ್ತಾ ಇದ್ದೀರಾ. ಆದರೆ ನಾನು ಬಂದಿರೋದು ನಿಮಗೆ ರೊಟ್ಟಿ ಕೊಡುವುದಕ್ಕಾಗಿ ಮಾತ್ರ ಅಲ್ಲ, ನಾನು ನಿಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ನಾನು ಬಂದಿದ್ದೇನೆ. ನಿತ್ಯ ಜೀವ ನಮಗೆ ಬಹಳ ಪ್ರಾಮುಖ್ಯವಾದಂತಹ ವಿಷಯ. ಯೇಸುಸ್ವಾಮಿ ಹೇಳ್ತಾರೆ, ನಾನು ಬಂದದ್ದು ನಿಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ. ಪ್ರಿಯ ದೇವರ ಮಕ್ಕಳೇ, ಈ ದಿವಸಗಳಲ್ಲಿ ನಿಮ್ಮ ಜೀವಿತದಲ್ಲಿ ದೇವರು ನಮಗೆ ವಾಗ್ದಾನ ಮಾಡಿರುವಂಥದ್ದು ಈ ಲೋಕದ ಸುಖ ಸೌಕರ್ಯಗಳಲ್ಲ, ಈ ಲೋಕದ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ಅಲ್ಲ. ಅದಕ್ಕಿಂತ ಮಿಗಿಲಾಗಿ ನಮಗೆ ದೇವರು ವಾಗ್ದಾನ ಮಾಡಿರುವಂಥದ್ದು ನಿತ್ಯ ಜೀವ ಎಂಬುದನ್ನು ನಾವು ಮರೆಯಬಾರ್ದು. ದೇವರು ಈ ಲೋಕದಲ್ಲಿ ಯೇಸುಸ್ವಾಮಿಯನ್ನು ಕಳಿಸ್ಕೊಟ್ಟಿದ್ಯಾಕೆ, ಯೇಸುಸ್ವಾಮಿಯನ್ನು ಈ ಭೂಮಿಗೆ ಕಳಿಸಿದ್ಯಾಕಂತೆ ದೇವರ ವಾಕ್ಯ ಹೇಳ್ತದೆ, ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕು, ಎಲ್ಲರೂ ನಿತ್ಯ ಜೀವವನ್ನು ಪಡ್ಕೊಂಡು ಕರ್ತನನ್ನು ಆರಾಧಿಸಬೇಕೆಂಬುದಾಗಿ. ಮಾತ್ರವಲ್ಲ, ಕ್ರಿಸ್ತನು ಸಹ ನಮಗೆ ಹೇಳಿದ್ದೇನೋ, ನಮಗೆ ಕೊಡ್ತೀನಿ ಅಂತ ಹೇಳಿದ್ದು ನಿತ್ಯ ಜೀವ. ಆಗ ನಮಗೆ ಅನಿಸ್ಬಿಡುತ್ತೆ, ಏನು ಮಾಡೋದು, ನಮಗೆ ನಿತ್ಯ ಜೀವ ಪರಲೋಕಕ್ಕೆ ಹೋದ್ಮೇಲೆ, ಸತ್ತ ಮೇಲೆ ನಮ್ಮ ಅಥವಾ ಯೇಸುಸ್ವಾಮಿ ಬಂದ ಮೇಲೆ ನಿತ್ಯ ಜೀವ. ಹಾಗಾದರೆ ಈ ಲೋಕದಲ್ಲಿ ನಮಗೇನು ಆಶೀರ್ವಾದ ಇಲ್ವಾ? ಇದೆ. ಎಲ್ಲ ರೀತಿಯ ಆಶೀರ್ವಾದಗಳನ್ನು ದೇವರು ನಮಗೆ ಕೊಡ್ತಾರೆ. ಆದರೆ ನಿಮ್ಮ ಗುರಿ ಏನಾಗಿರಬೇಕು? ನಿತ್ಯ ಜೀವ ಆಗಿರಬೇಕು, ಪರಲೋಕವಾಗಿರಬೇಕು. ಈ ಲೋಕದ ಕ್ಷಣಿಕವಾದ ಸುಖ ಸೌಕರ್ಯಗಳಿಗೋಸ್ಕರ ಅಲ್ಲ ನಾನು ನಿಮ್ಮ ಜೀವಿಸ್ತಾ ಇರೋದು. ಲೋಕದಲ್ಲಿ ಕಷ್ಟಗಳಿವೆ, ಸಂಕಟಗಳಿವೆ, ಆದರೂ ಧೈರ್ಯ ಪಡ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದಂತಹ, ವಾಗ್ದಾನ ಮಾಡಿದಂತಹ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಸಂಗಡ ಇರುವಾಗ ನಮ್ಮ ಜೀವಿತದಲ್ಲಿ ಬರುವಂತಹ ಸಮಸ್ಯೆಗಳು, ವೇದನೆಗಳು, ಇಕ್ಕಟ್ಟುಗಳು ನಮ್ಮ ಜೀವಿತದಲ್ಲಿ ಬಂದರೂ ಸಹ ನಮ್ಮಲ್ಲಿ ಒಂದು ನಂಬಿಕೆ ಇರಬೇಕು. ನಾನು ಪ್ರಯಾಣ ಮಾಡ್ತಾ ಇರೋದು ನಿತ್ಯ ಜೀವದ ಕಡೆಗೆ. ನಾನು ಪ್ರಯಾಣ ಮಾಡ್ತಾ ಇರೋದು ಸ್ವರ್ಗೀಯ ಕಾನಾನ್ಗೆ. ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಿಂದ ಪ್ರಯಾಣ ಹೊರಟು
ಅವರು ಕಾನಾನ್ ದೇಶಕ್ಕೆ ಹೊರಡುವಾಗ ಮಾರ್ಗ ಮಧ್ಯದಲ್ಲಿ ಮರುಭೂಮಿಯ ಅನುಭವಗಳು, ವೇದನೆ ಅನುಭವಗಳು, ಇಕ್ಕಟ್ಟಿನ ಅನುಭವಗಳು, ಕೊರತೆಯ ಅನುಭವಗಳು ಎಲ್ಲ ಅವರ ಜೀವಿತದಲ್ಲಿ ಬಂದರೂ ಸಹ ಅವರ ಉದ್ದೇಶ ಕಾನಾನ್ ಆಗಿತ್ತು. ಆದರೆ ಮಾರ್ಗ ಮಧ್ಯದಲ್ಲಿ ಕಾನಾನ್ ಎಂಬ ಆ ಉದ್ದೇಶ ಬದಲಾಗಿ ಈ ಲೋಕದಲ್ಲಿ ನಮಗೆ ಊಟ ಇಲ್ಲ, ನಮಗದಿಲ್ಲ, ಇದಿಲ್ಲ, ಹಾಗೆ ಹೀಗೆ ಎಲ್ಲ ಮಾತಾಡಿದ್ರಿಂದ ಯೋಶುವ, ಕಾಲೇಬ್ ಬಿಟ್ಟರೆ ಬೇರೆ ಯಾರೂ ಸಹ ಆ ಕಾನಾನ್ ದೇಶವನ್ನು ತಲುಪುವುದಕ್ಕೆ ಸಾಧ್ಯವಾಗಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕಾರಣ ಅವರ ಉದ್ದೇಶ ಐಗುಪ್ತದಿಂದ ಹೊರಟಾಗ ಅವರ ಉದ್ದೇಶ ಕಾನಾನ್ ಆಗಿತ್ತು. ಆದರೆ ಮಾರ್ಗ ಮಧ್ಯದಲ್ಲಿ ಕಾನಾನ್ ಎಂಬ ಉದ್ದೇಶದಿಂದ ಬದಲಾಗಿ ನಮಗದು ಬೇಕು, ಇದು ಬೇಕು, ಒಳ್ಳೆಯ ಆಹಾರ ಇಲ್ಲ, ಮಾಂಸ ಇಲ್ಲ, ಅದು ಇದು ಈ ಲೋಕದ ಮೆಟೀರಿಯಲ್ಸ್ಗೋಸ್ಕರ ಅವರು ಆಸೆ ಪಟ್ಟರು. ಆಗ ಏನಾಯಿತು? ಅವರ ಉದ್ದೇಶ ಬದಲಾಗೋಯಿತು. ಈ ದಿವಸ ನನಗೆ ನಿಮಗೆ ದೇವ್ರಿಗೆ ವಾಗ್ದಾನ ಮಾಡಿರೋದು, ಕ್ರಿಸ್ತನ ವಾಗ್ದಾನ ಮಾಡಿರೋದು, ನನಗೆ ಈ ಲೋಕದಲ್ಲಿ ಊಟ ಕೊಡ್ತೀನಿ, ಬಟ್ಟೆ ಕೊಡ್ತೀನಿ ಅಂತ ಅಲ್ಲ. ಅದೆಲ್ಲ ನಮಗೆ ಬೇಕು ಅಂತ ದೇವ್ರಿಗೆ ಗೊತ್ತು. ಈ ಪ್ರಯಾಣದಲ್ಲಿ ಏನೇನು ಬೇಕೋ ಅದೆಲ್ಲವನ್ನು ದೇವರು ನಮಗೆ ದಯಪಾಲಿಸ್ತಾರೆ. ಆದರೆ ನಾನು ಚರ್ಚಿಗೆ ಬಂದಿರೋದು, ನಾನು ಯೇಸುಸ್ವಾಮಿ ನಂಬಿರೋದು ನನಗೆ ಊಟಕ್ಕಲ್ಲ, ಬಟ್ಟೆಗಲ್ಲ, ಸಂಬಳಕ್ಕಲ್ಲ, ಐಶ್ವರ್ಯಕ್ಕಲ್ಲ, ಆಸ್ತಿಗಲ್ಲ. ನಾನು ಯೇಸುಸ್ವಾಮಿ ನಂಬಿರೋದು, ನಾನು ಆತನನ್ನು ನಂಬಿರೋದು ನಿತ್ಯ ಜೀವಕ್ಕೋಸ್ಕರ. ಶಿಷ್ಯರುಗಳು ಹೇಳ್ತಾರೆ, ಅನೇಕ ಶಿಷ್ಯರುಗಳು ಹಿಂದೆ ಹೋದಾಗ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕೇಳ್ತಾರೆ, ನೀವು ಹೋಗ್ತೀರಾ? ಅವ್ರು ಹೇಳ್ತಾರೆ, ಇಲ್ಲ ಸ್ವಾಮಿ, ನಿತ್ಯ ಜೀವವನ್ನುಂಟು ಮಾಡುವ ವಾಕ್ಯಗಳು ನಿನ್ನಲ್ಲಿರೋದ್ರಿಂದ ನಾವು ನಿನ್ನನ್ನು ಬಿಟ್ಟು ಹೋಗಲ್ಲ. ಆ ಉದ್ದೇಶದಿಂದ ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇವೆ. ನಾವು ಕರ್ತನೆ ನಿತ್ಯ ಜೀವದ ಕಡೆಗೆ ಗುರಿ ಮಾಡಿಕೊಂಡವರಾಗಿ ಅದಕ್ಕೋಸ್ಕರ ಕಾತರದಿಂದ ಕಾಯುತ್ತಾ ಮುಂದೆ ಸಾಗುವಂತೆ ಕರ್ತನೆ ನೀ ನಮಗೆ ಕೃಪೆ ಮಾಡು. ಯಾವ ಕಾರ್ಯಗಳು ನಿತ್ಯ ಜೀವದಿಂದ ನಮ್ಮನ್ನು ಹಿಂದಕ್ಕೆ ಎಳೆಯದ ಹಾಗೆ ನಿನ್ನ ವಾಕ್ಯವನ್ನು ಅನುಸರಿಸಿ ನಿತ್ಯ ಜೀವಕ್ಕೋಸ್ಕರ ಕಾತುರದಿಂದ ಕಾಯುವಂತೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.